ನಮಸ್ತೆ ಗುರು, ವೆಲ್ಕಮ್ ಟು ರಾಜ್ ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತೇನೆಲ್ಲರಿಗೂ. IPL 2024 ಅಲ್ಲಿ KKR ಟೀಮ್ ಚಾಂಪಿಯನ್ ಆಗಿದೆ. ಸೊ ಹ್ಯೂಸ್ ಕಂಗ್ರ್ಯಾಚುಲೇಷನ್ ಟು KKR ಟೀಮ್ ಆ್ಯಂಡ್ KKR ಫ್ಯಾನ್ಸು. ಸೊ ವಾಟ್ ನೆಕ್ಸ್ಟ್ ಮುಂದೆ ಏನು IPL 2025 ಅಲ್ಲಿ ಮೆಗಾ ಆಕ್ಷನ್ ಇದೆ. ಸೊ ಈ ಒಂದು ಮೆಗಾ ಆಕ್ಷನಲ್ಲಿ ಯಾವೆಲ್ಲ ಪ್ಲೇಯರ್ನ ರಿಟೈನ್ ಮಾಡ್ಕೋತಾರೆ ಮತ್ತು ಯಾವ ಪ್ಲೇಯರ್ನ RTM ಯೂಸ್ ಮಾಡಿ ಪಿಕ್ ಮಾಡುತ್ತೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಇಲ್ಲಿ RCBಯಲ್ಲಿ ಮತ್ತು CSKಯಲ್ಲಿ ಮುಂಬೈಯಲ್ಲಿ ಸಾಕಷ್ಟು ಫ್ಯಾನ್ಸ್ಗೆ ಡೌಟ್ ಇದೆ. ಏನಪ್ಪಾ ಅಂದರೆ ಮುಂಬೈ ಇಂಡಿಯನ್ಸಲ್ಲಿ ರೋಹಿತ್ ಶರ್ಮಾ ಅವರಿಗೆ ಸೊ ಈ ಒಂದು ಮೆಗಾ ಆಕ್ಷನಲ್ಲಿ ರಿಟೈನ್ ಮಾಡ್ಕೋತಾರಾ ಅಥವಾ ಇಲ್ಲ, ಮತ್ತು RCBಯಲ್ಲಿ ನಮ್ಮ ಕ್ಯಾಪ್ಟನ್ ಫಾಫ್ ಡು ಪ್ಲೆಸಿಸ್ ಅವ್ರದ್ದು ಇದೇ ಲಾಸ್ಟ್ ಟೂರ್ನಮೆಂಟ್ ಆಗುತ್ತಾ ಅಥವಾ ಮುಂದೆ ಆಡ್ತಾರಾ. ಸೊ ಫೈನಲಿ CSK ಟೀಮಲ್ಲಿ ಸಾಕಷ್ಟು ರಿಟೆನ್ಷನ್ ಬಗ್ಗೆ ಸಾಕಷ್ಟು ಡೌಟ್ಸ್ ಇದಾವೆ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಬರೋಬ್ಬರಿ 10 ಟೀಮಲ್ಲಿ ಯಾರನ್ನು ರಿಟೈನ್ ಮಾಡ್ಕೋತಾರೆ ಮತ್ತು ಯಾರನ್ನು RTM ಹಾಕಿ ಯೂಸ್ ಮಾಡ್ಕೋತಾರೆ, ಇದ್ರ ಬಗ್ಗೆ ಸಾಕಷ್ಟು ಮಾತಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡಿದ್ರೆ ನನಗೆ ಜಾಸ್ತಿ ಮೋಟಿವೇಶನ್ ಆಗುತ್ತೆ ಮತ್ತು ಈ ಒಂದು ವಿಡಿಯೋ ಬೇರೆಯವರಿಗೆ ರೆಕಮೆಂಡ್ ಆಗುತ್ತೆ. ಫಟ್ನ ಲೈಕ್ ಮಾಡಿ. ಸೊ ಹೋಪ್ ಮಾಡ್ತೇನೆ ಒಂದು 10K ಲೈಕ್ಸ್ ಆಗ್ತವೆ ಅಂತೇಳಿ. ಸೊ ಫಟಾಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಮೆಗಾ ಆಕ್ಷನ್ ಅಲ್ಲಿ ಯಾವೆಲ್ಲ ರೂಲ್ಸ್ ಇದಾವೆ, ಸೊ ಎಷ್ಟು ಪ್ಲೇಯರ್ನ ರಿಟೈನ್ ಮಾಡ್ಕೋಬಹುದು ಮತ್ತು RTM ನ ಯೂಸ್ ಮಾಡ್ಕೋಬಹುದಾ ಅಥವಾ ಇಲ್ಲ ಅಂತೇಳಿ ಯಾವುದೇ ತರ ಇನ್ಫಾರ್ಮೇಶನ್ ಇಲ್ಲ. ಸೊ ಈ ಒಂದು ಇನ್ಫಾರ್ಮೇಶನ್ ಬರುವಂತಹ T20 ವರ್ಲ್ಡ್ ಕಪ್, ಆ ಒಂದು ವರ್ಲ್ಡ್ ಕಪ್ ಕಂಪ್ಲೀಟ್ ಆದ್ಮೇಲೆ ಒಂದು ಮೀಟಿಂಗ್ ಇದೆ. ಆ ಒಂದು ಮೀಟಿಂಗ್ ಅಲ್ಲಿ ಎಲ್ಲ ಡಿಸೈಡ್ ಆಗುತ್ತೆ, ಅವಾಗ ಗೊತ್ತಾಗುತ್ತೆ. ಸದ್ಯ ನಾವು ಬೇಸಿಕ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ SRS ಟೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ಮಾತ್ರ SRS ಟೀಮ್ ಅಲ್ಲಿ ಫಸ್ಟ್ ರಿಟೆನ್ಷನ್ ಯಾರು ಗೊತ್ತಾ, ಪ್ಯಾಟ್ ಕಮಿನ್ಸ್ ಅವರು ಈ ವರ್ಷ ವಿತ್ ಬಾಲ್ ವಿತ್ ಬ್ಯಾಟ್ ಮತ್ತು ಕ್ಯಾಪ್ಟನ್ಸಿಯಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಅದ್ರಗೋಸ್ಕರ ಶೋರ್ ಶಾಟ್ ಹಾಕಿಸಿ SRS ಟೀಮ್ ಅಲ್ಲಿ ಫಸ್ಟ್ ರಿಟೆನ್ಷನ್ ಅದು ಪ್ಯಾಟ್ ಕಮಿನ್ಸ್ ಅವರು. ಸೆಕೆಂಡ್ ರಿಟೆನ್ಷನ್ ಅದು ಕ್ಲಾಸ್ ಅನ್ನೋರು ಸೂಪರ್ ಆಗಿ ಬ್ಯಾಟಿಂಗ್ ಮಾಡ್ತಿದ್ರೆ, ಡೆಫಿನೆಟ್ಲಿ ಸೆಕೆಂಡ್ ರಿಟೆನ್ಷನ್ ಅದು ಕ್ಲಾಸ್ ಅನ್ನೋರು. ನೆಕ್ಸ್ಟ್ ಥರ್ಡ್ ರಿಟೆನ್ಷನ್ ನನ್ನ ವಿನ ಪ್ರಕಾರ ಅದು ಭುವನೇಶ್ವರ್ ಕುಮಾರ್ ರೀಸೆಂಟ್ ಆಗಿ ಸರಿಯಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ, ಆದ್ರೂ ಸಹ ನನ್ನ ವಿನ ಪ್ರಕಾರ ಥರ್ಡ್ ರಿಟೆನ್ಷನ್ ಅದು ಭುವನೇಶ್ವರ್ ಕುಮಾರ್. ಸೊ ಫೋರ್ತ್ ರಿಟೆನ್ಷನ್ ಯಾರು ಗೊತ್ತಾ, ಅದು ರೀಸೆಂಟ್ ಸೆನ್ಸೇಷನ್ ನಿತೇಶ್ ಕುಮಾರ್ ರೆಡ್ಡಿ ಅವರು ಸೂಪರ್ ಆಗಿ ಬ್ಯಾಟಿಂಗ್ ಮಾಡ್ತಿದ್ರೆ, ಅದ್ರಗೋಸ್ಕರ ಶೋರ್ ಶಾಟ್ ಹಾಕಿಸಿ ಫೋರ್ತ್ ರಿಟೆನ್ಷನ್ ಅದು ನಿತೇಶ್ ಕುಮಾರ್ ರೆಡ್ಡಿ ಅವರು. ನೆಕ್ಸ್ಟ್ ಫೈನಲಿ RTM ಹಾಕಿಸಿ ಯಾರನ್ನ ಯೂಸ್ ಮಾಡ್ಕೋತಾರೆ, ನನ್ನ ವಿನ ಪ್ರಕಾರ ಟ್ರಾವಿಸ್ ಹೆಡ್ ಅವ್ರನ್ನ ಪಿಕ್ ಮಾಡ್ತಾರೆ ಗುರು. ಆ ಥರ ಪವರ್ ಪ್ಲೇಲಿ ಪವರ್ ಪ್ಯಾಕ್ ಹಾಕಿಸಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ, ಅದ್ರಗೋಸ್ಕರ ಟ್ರಾವಿಸ್ ಹೆಡ್ ಅವ್ರನ್ನ ಪಿಕ್ ಮಾಡ್ತಾರೆ. ನಿಮ್ಮ ಪ್ರಕಾರ SRS ಟೀಮ್ ಅಲ್ಲಿ ಯಾರನ್ನ ರಿಟೈನ್ ಮಾಡ್ಕೋಬಹುದು, ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಟೀಮ್ ಬರುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್. ಸೊ DC ಟೀಮ್ ಕಡೆಯಿಂದ DC ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ ಇಲ್ಲಿ ಫಸ್ಟ್ ನಾವು ರಿಷಬ್ ಪಂತ್ ಅವರ ಬಗ್ಗೆ ಮಾತಾಡಲೇಬೇಕು. ಕ್ರ್ಯಾಕಿಂಗ್ ಕಮ್ ಬ್ಯಾಕ್ ಮಾಡಿದರೆ, ಸೊ ಈ ಒಂದು ಕ್ರ್ಯಾಕಿಂಗ್ ಕಮ್ ಬ್ಯಾಕ್ ಇಂದಲೇ ಅವರು T20 ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಿದ್ದು. ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸು ರಿಷಬ್ ಪಂತ್ ಅವರ ಕಮ್ ಬ್ಯಾಕ್ಗೆ ಒಂದು ಹಾರ್ಟ್ ಸಿಂಬಲ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಸೊ ಇಲ್ಲಿ ಫಸ್ಟ್ ರಿಟೆನ್ಷನ್ ಆಗ್ತಾರೆ ರಿಷಬ್ ಪಂತ್ ಅವರು. ಸೊ ನೆಕ್ಸ್ಟ್ ಅಕ್ಷರ್ ಪಾಟೀಲ್ ಆಗ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಮೇ ಬಿ ಕುಲ್ದೀಪ್ ಯಾದವ್ ಅವರ ರಿಟೈನ್ ಮಾಡ್ಕೋಬಹುದು. ಸೊ ಫೈನಲಿ ಫೋರ್ತ್ ರಿಟೆನ್ಷನು ಇಲ್ಲಿ ಫ್ರಾಜರ್ ಆಗ್ಬೋದು, ಅದೇ ಜಾಕ್ ಫ್ರಾಜರ್ ಮೆಗರ್ಗ್ ಆಗ್ಬೋದು ಅಥವಾ ಮುಖೇಶ್ ಕುಮಾರ್ ಆಗ್ಬೋದು. ಸೊ ಫೈನಲಿ ಇಲ್ಲಿ RTM ನ ಮೇ ಬಿ ಇಲ್ಲಿ ಸ್ಟಬ್ಸ್ ಅವರಿಗೆ ರಿಟರ್ನ್ ಮಾಡ್ಕೋಬಹುದು. ಸೊ ನಿಮ್ಮ ಪ್ರಕಾರ DC ಟೀಮ್ ಕಡೆಯಿಂದ ಯಾರನ್ನು ರಿಟರ್ನ್ ಮಾಡ್ಕೋತಾರೆ, ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ರಾಜಸ್ಥಾನ್ ರಾಯಲ್ಸ್ ಅವ್ರ ಕಡೆಯಿಂದ ಫಸ್ಟ್ ರಿಟೆನ್ಷನ್ ಸಂಜು ಸ್ಯಾಮ್ಸನ್, ಸೆಕೆಂಡ್ ರಿಟೆನ್ಷನ್ ಜಾಸ್ ಬಟ್ಲರ್ ಮತ್ತು ಥರ್ಡ್ ರಿಟೆನ್ಷನ್ ಯಶಸ್ವಿ ಜೈಸ್ವಾಲ್ ಮತ್ತು ಫೋರ್ತ್ ರಿಟೆನ್ಷನ್ ಅದು ರಿಯನ್ ಪರಾಗು. ಇಲ್ಲಿ ಮಾತ್ರ ಆಸ್ ಎ RTM ಹಾಕಿಸಿ ಮೇ ಬಿ ಇಲ್ಲಿ ಯುಜುವೇಂದ್ರ ಚಹಲ್ ಅವ್ರನ್ನ ಪಿಕ್ ಮಾಡಬಹುದು. ಸೊ ನಿಮ್ಮ ಪ್ರಕಾರ RR ಟೀಮ್ ಕಡೆಯಿಂದ ಯಾರನ್ನ ರಿಟರ್ನ್ ಮಾಡ್ಕೋಬಹುದು, ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಪಂಜಾಬ್ ಕಿಂಗ್ಸ್ ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ ಇಲ್ಲಿ ಮಾತ್ರ ಫಸ್ಟ್ ರಿಟೆನ್ಷನ್ ಆಗ್ತಾರೆ ಸ್ಯಾಮ್ ಕರನ್, ಸೆಕೆಂಡ್ ಹರ್ಷಲ್ ಪಾಟೀಲ್ ಆಗ್ತಾರೆ, ಸೊ ಥರ್ಡ್ ಹರ್ಷದೀಪ್ ಸಿಂಗ್ ಆಗ್ತಾರೆ ಮತ್ತು ಫೋರ್ತ್ ಶಶಾಂಕ್ ಸಿಂಗ್ ಅವರು ಆಗ್ತಾರೆ. ಇಲ್ಲಿ ಮಾತ್ರ ಆಸ್ ಎ RTM ಕಾರ್ಡ್ ಹಾಕಿಸಿ ಮೇ ಬಿ ಇಲ್ಲಿ ಅಶುತೋಷ್ ಶರ್ಮಾ ಅವರ ಪಿಕ್ ಮಾಡಬಹುದು ಗುರು. ಸೊ ನಿಮ್ಮ ಪ್ರಕಾರ ಪಂಜಾಬ್ ಕಿಂಗ್ಸ್ ಅವರು ಯಾರನ್ನ ರಿಟರ್ನ್ ಮಾಡ್ಕೋಬಹುದು, ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ GT ಟೀಮ್ ಕಡೆಯಿಂದ ಫಸ್ಟ್ ರಿಟೆನ್ಷನ್ ರಶೀದ್ ಖಾನ್, ಸೆಕೆಂಡ್ ಶುಭ್ಮನ್ ಗಿಲ್, ಥರ್ಡ್ ಮೊಹಮ್ಮದ್ ಶಮಿ, ಫೋರ್ತ್ ಸಾಯಿ ಸುದರ್ಶನ್. ಇಲ್ಲಿ ಮಾತ್ರ RTM ಹಾಕಿಸಿ ಮೇ ಬಿ ರಾಹುಲ್ ತಿವಟಿ ಅವರ ಪಿಕ್ ಮಾಡಬಹುದು ಅಥವಾ ಮೋಹಿತ್ ಶರ್ಮಾ ಅವರ ಪಿಕ್ ಮಾಡಬಹುದು. ಸೊ ನಿಮ್ಮ ಪ್ರಕಾರ GT ಟೀಮ್ ಕಡೆಯಿಂದ ಯಾರನ್ನು ರಿಟರ್ನ್ ಮಾಡ್ಕೋಬಹುದು, ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಲಕ್ನೋ ಸೂಪರ್ ಜೆಂಟ್ ಈ ಟೀಮ್ ಕಡೆಯಿಂದ ಮೇ ಬಿ ಇಲ್ಲಿ KL ರಾಹುಲ್ ಅವರು ಔಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ, ಅದಕ್ಕೋಸ್ಕರ ಫಸ್ಟ್ ರಿಟೆನ್ಷನ್ ನಿಕೋಲಸ್ ಪುರಾನೋ, ಸೆಕೆಂಡ್ ಮಾರ್ಕ್ಯೂಸ್ ಸ್ಟೋನಿಸ್, ಥರ್ಡ್
ಕೃಣಾಲ್ ಪಾಂಡ್ಯ, 4th ಮಯಾಂಕ್ ಯಾದವ್. ಇಲ್ಲಿ ಮಾತ್ರ RTM ಹಾಕಿಸಿ ಮೇ ಬಿ ಇಲ್ಲಿ ಬಡೋಣೆ ಅವರ ರಿಟರ್ನ್ ಮಾಡ್ಕೋಬಹುದು ಗುರು. ಸೊ ನಿಮ್ಮ ಪ್ರಕಾರ LSG ಟೀಮಿಂದ ಯಾರನ್ನು ರಿಟರ್ನ್ ಮಾಡ್ಕೋಬಹುದು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ KKR ಟೀಮ್ ಕಡೆಯಿಂದ ಫಸ್ಟ್ ರಿಟೆನ್ಷನು ಆಂಡ್ರೆ ರಸಲು, ಸೆಕೆಂಡ್ ಶ್ರೇಯಸ್ ಅಯ್ಯರು, ಥರ್ಡ್ ಸುನಿಲ್ ನಾರಾಯಣ, 4th ರಿಂಕು ಸಿಂಗ್ ಅವರು. ಮತ್ತಿಲ್ಲಿ RTM ಹಾಕಿಸಿ ಮೇ ಬಿ ಇಲ್ಲಿ ವೆಂಕಟೇಶ್ ಅಯ್ಯರನ್ನ ಪಿಕ್ ಮಾಡಬಹುದು. ಯಾಕೆಂದ್ರೆ ವೆಂಕಟೇಶ್ ಅಯ್ಯರವರು ನಾಕೌಟ್ ಅಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ RTM ಹಾಕಿಸಿ ಮೇ ಬಿ ಇಲ್ಲಿ ವೆಂಕಟೇಶ್ ಅಯ್ಯರವರ ಪಿಕ್ ಮಾಡಬಹುದು. ಸೊ ನಿಮ್ಮ ಪ್ರಕಾರ KKR ಟೀಮ್ ಯಾರನ್ನ ರಿಟರ್ನ್ ಮಾಡ್ಕೋಬಹುದು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ಟೀಮ್ ಬರುತ್ತೆ ಮುಂಬೈ ಇಂಡಿಯನ್ಸು. ಈ ಟೀಮಲ್ಲಿ ಸಾಕಷ್ಟು ಚೇಂಜಸ್ ಆಗಲಿದ್ದಾವೆ ಗುರು. ಯಾಕೆಂದರೆ ರೋಹಿತ್ ಶರ್ಮಾ ಅವರು ಶೋರ್ ಶಾಟ್ ಹಾಕಿಸಿ ನೆಕ್ಸ್ಟ್ ವರ್ಷ ಮೆಗಾ ಆಕ್ಷನಲ್ಲಿ ಮುಂಬೈ ಇಂಡಿಯನ್ಸ್ ಪರ ಆಡೋದಿಲ್ಲ. ನೆಕ್ಸ್ಟ್ ವರ್ಷ ಡೆಫಿನೆಟ್ ಆಗಿ ಬೇರೆ ಟೀಮಲ್ಲಿ ಆಡ್ತಾರೆ. ಅದಕ್ಕೋಸ್ಕರ ಮೇ ಬಿ ಇಲ್ಲಿ ಫಸ್ಟ್ ರಿಟೆನ್ಷನ್ ಆಗಬಹುದು, ಜಸ್ಪ್ರೀತ್ ಬೂಮ್ರಾ ಆಗಬಹುದು ಅಥವಾ ಹಾರ್ದಿಕ್ ಪಾಂಡ್ಯ ಅವರು ಆಗಬಹುದು. ಇಬ್ಬರಲ್ಲಿ ಒಬ್ಬರು ಆಗ್ತಾರೆ. ಸೆಕೆಂಡ್ ಹಾರ್ದಿಕ್ ಪಾಂಡ್ಯ, ಥರ್ಡ್ ಮೇ ಬಿ ಇಲ್ಲಿ ತಿಲಕ್ ವರ್ಮ ಅವರು ಆಗಬಹುದು ಅಥವಾ ಸೂರ್ಯಕುಮಾರ್ ಯಾದವ್ ಆಗಬಹುದು. ಯಾಕೆಂದರೆ ಸೂರ್ಯಕುಮಾರ್ ಯಾದವ್ ಸಹ ಬೇರೆ ಟೀಮಿಗೆ ಹೋಗುವಂತಹ ಚಾನ್ಸಸ್ ಜಾಸ್ತಿ ಇದ್ದಾವೆ. ಇಫ್ ಸಪೋಸ್ ಸೂರ್ಯಕುಮಾರ್ ಯಾದವ್ ಅವರು ಮುಂಬೈ ಇಂಡಿಯನ್ಸ್ ಇದ್ದರೆ ಡೆಫಿನೆಟ್ ಆಗಿ ಸೂರ್ಯಕುಮಾರ್ ಯಾದವ್ ಅವರು ಥರ್ಡ್ ರಿಟೆನ್ಷನ್ ಆಗ್ತಾರೆ. ನೆಕ್ಸ್ಟ್ 4th ರಿಟೆನ್ಷನು ಇಲ್ಲಿ ಮಾತ್ರ ಟಿಮ್ ಡೇವಿಡ್ ಆಗ್ಬೋದು ಗುರು. ಅದೇ ರೀತಿಯಾಗಿ RTM ಹಾಕಿಸಿ ಮೇ ಬಿ ಇಲ್ಲಿ ತಿಲಕ್ ವರ್ಮ ಅವರ ಪಿಕ್ ಮಾಡಬಹುದು. ಸೊ ನಿಮ್ಮ ಪ್ರಕಾರ ಮುಂಬೈ ಇಂಡಿಯನ್ಸ್ ಅಲ್ಲಿ ಯಾರನ್ನ ರಿಟರ್ನ್ ಮಾಡ್ಕೋಬಹುದು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ CSK ಟೀಮ್ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಮಾತ್ರ CSK ಮ್ಯಾನೇಜ್ಮೆಂಟು ಓಪನ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ MS ಧೋನಿ ಅವರ ಬಗ್ಗೆ. ಏನಪ್ಪ ಅಂದರೆ ಹೋಪ್ಫುಲಿ ಧೋನಿಯವರು ಬರುವಂತಹ IPL 2025 ಅಲ್ಲಿ ಆಡ್ತಾರಂತೆ. ಸೊ ಈಗ ಮಾತ್ರ ಇದು ಮಾತ್ರ ಧೋನಿಯವರಿಗೆ ಬಿಟ್ಟಿದ್ದು. ಬರುವಂತಹ IPL 2025 ಅಲ್ಲಿ ಅವರು ಆಡಬೇಕು ಅಥವಾ ಬೇಡಂತೇಳಿ ಇದು ಈ ಒಂದು ನಿರ್ಧಾರ ಅದು ಅವರಿಗೆ ಬಿಟ್ಟಿದ್ದು. ಸೊ ರಿಟೆನ್ಷನ್ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಮಾತ್ರ ಫಸ್ಟ್ ರಿಟೆನ್ಷನ್ ಆಗ್ತಾರೆ ರವೀಂದ್ರ ಜಡೇಜಾ, ಸೆಕೆಂಡ್ ರಿಟೆನ್ಷನು ಋತುರಾಜ್ ಗಾಯಕ್ವಾಡ್ ಮತ್ತು ಥರ್ಡ್ ರಿಟೆನ್ಷನು ಇಲ್ಲಿ ಮಾತ್ರ ಮತೇಶ ಪಾತಿರನ ಆಗ್ತಾರೆ. ಇಲ್ಲಿ ಮಾತ್ರ 4th ರಿಟೆನ್ಷನು ಇಫ್ ಸಪೋಸ್ ಧೋನಿಯವರು ಆಡಿದ್ರೆ ಧೋನಿಯವರು ಆಗ್ತಾರೆ. ಇಲ್ಲಪ್ಪ ಧೋನಿ ಆಡಿಲ್ಲಪ್ಪ ಅಂದರೆ ಡೆಫಿನೆಟ್ ಆಗಿ ಶಿವಮ್ ದುಬೆ ಅವರು ಆಗ್ತಾರೆ. ನೆಕ್ಸ್ಟ್ ಫೈನಲಿ RTM ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಮಾತ್ರ ಶೋರ್ ಶಾಟು 100% ಇಲ್ಲಿ ಮಾತ್ರ ಡೆವನ್ ಕೋನಿಯವರ ಪಿಕ್ ಮಾಡೇ ಮಾಡ್ತಾರೆ. ಇದು ನನ್ನ ಪ್ರಕಾರ. ಸೊ CSK ಫ್ಯಾನ್ಸ್ ನೀವು ಹೇಳಿ, ಸೊ CSK ಟೀಮಲ್ಲಿ ಯಾವ ಪ್ಲೇಯರ್ನ ರಿಟರ್ನ್ ಮಾಡ್ಕೋಬಹುದು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನೆಕ್ಸ್ಟ್ ನಮ್ಮ RCB ಟೀಮ್ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಮಾತ್ರ ಸೊ ಒಂದು ಡೌಟು. ಸೊ ಈ ಬರುವಂತಹ IPL 2025 ಮೆಗಾ ಆಕ್ಷನಲ್ಲಿ ನಮ್ಮ ಕ್ಯಾಪ್ಟನು ಫಾಫ್ ಡುಪ್ಲೆಸ್ ಅವ್ರನ್ನ ರಿಟರ್ನ್ ಮಾಡ್ಕೋತಾರ ಅಥವಾ ಇಲ್ಲ ಅಂತೇಳಿ ನನ್ನ ಪ್ರಕಾರ ಫಾಫ್ ಡುಪ್ಲೆಸ್ ಅವರಿಗೆ ರಿಟರ್ನ್ ಮಾಡ್ಕೋದಿಲ್ಲ. ಯಾಕೆ ಅಂದರೆ ಸಾಕಷ್ಟು ಪ್ಲೇಯರ್ ಇದ್ದಾರೆ. ಸೊ ಡುಪ್ಲೆಸ್ ಬಗ್ಗೆ ಒಂದೇ ಒಂದು ಮಾತಿರಪ್ಪ ಅಂದರೆ ಅವರ ಫಿಟ್ನೆಸ್ಸು ಸೂಪರ್ಬ್ ಆಗಿದೆ. ಅದಕ್ಕೋಸ್ಕರ ಶೋರ್ ಶಾಟ್ ಹಾಕಿಸಿ ಇನ್ನೊಂದು 2 to 3 ಸೀಸನ್ ಆಡಬಹುದು. ಆದರೆ ಸೊ ಬರುವಂತಹ ಮೆಗಾ ಆಕ್ಷನಲ್ಲಿ ನಮ್ಮ RCB ಟೀಮು ಫಾಫ್ ಅವರಿಗೆ ಪಿಕ್ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ ಅದು ನಮ್ಮ RCB ಮ್ಯಾನೇಜ್ಮೆಂಟ್ಗೆ ಬಿಟ್ಟಿದ್ದು. ಇಲ್ಲಿ ಮಾತ್ರ ರಿಟೆನ್ಷನ್ ಬಗ್ಗೆ ಹೇಳಬೇಕಾದ್ರೆ ಫಸ್ಟು ರಿಟೆನ್ಷನ್ ಆಗ್ತಾರೆ ನಮ್ಮ ಕಿಂಗ್ ಕೊಹ್ಲಿ, ವಿರಾಟ್ ಕೊಹ್ಲಿ ಅವರು ಆಗ್ತಾರೆ. ಸೆಕೆಂಡ್ ರಿಟೆನ್ಷನು ಇಲ್ಲಿ ಮಾತ್ರ ನನ್ನ ಪರ್ಸನಲ್ ವ್ಯೂನ ಪ್ರಕಾರ ಕ್ಯಾಮರಾನ್ ಗ್ರೀನ್ ಅವರಿಗೆ ಪಿಕ್ ಮಾಡಲೇಬೇಕು ಗುರು. ಆ ಥರ ಸೆಕೆಂಡ್ ಹಾಫ್ನಲ್ಲಿ ಫೈರ್ ಆಗಿ ಕಮ್ ಬ್ಯಾಕ್ ಮಾಡಿದ್ದಾರೆ ವಿತ್ ಅ ಬಾಲ್ ಮತ್ತು ವಿತ್ ಅ ಬ್ಯಾಟ್ದಿಂದ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಸೆಕೆಂಡ್ ರಿಟೆನ್ಷನು ಅದು ಕ್ಯಾಮರಾನ್ ಗ್ರೀನ್ ಅವರ ಪಿಕ್ ಮಾಡಲೇಬೇಕು. ಥರ್ಡ್ ರಿಟೆನ್ಷನು ಅದು ಮೊಹಮ್ಮದ್ ಸಿರಾಜ್, 4th ರಿಟೆನ್ಷನು ಅದು ರಜಾತ್ ಪಾಟಿದಾರ್. ನೆಕ್ಸ್ಟ್ RTM ಹಾಕಿಸಿ ಇಲ್ಲಿ ಮಾತ್ರ ಆಪ್ಷನ್ಸ್ ಇದ್ದಾವೆ ವಿಲ್ ಜಾಕ್ಸು, ಗ್ಲೆನ್ ಮ್ಯಾಕ್ಸ್ವೆಲ್ ಮತ್ತು ಫಾಫ್ ಡುಪ್ಲೆಸ್. ಸೊ ಇವರು ಮೂರಲ್ಲಿ ಯಾರನ್ನ ಪಿಕ್ ಮಾಡಬೇಕು ಅದು ನಮ್ಮ RCB ಮ್ಯಾನೇಜ್ಮೆಂಟ್ಗೆ ಬಿಟ್ಟಿದ್ದು. ನನ್ನ ವಿನ ಪ್ರಕಾರ ಇಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ನ ಪಿಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಗುರು. ಯಾಕೆಂದರೆ ಕ್ವಾಲಿಟಿ ಪ್ಲೇಯರು. ಈ ವರ್ಷ ಸರಿಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಆದರೂ ಸಹ ಗ್ಲೆನ್ ಮ್ಯಾಕ್ಸ್ವೆಲ್ ಸೂಪರ್ ಪ್ಲೇಯರ್. ಅದಕ್ಕೋಸ್ಕರ ಗ್ಲೆನ್ ಮ್ಯಾಕ್ಸ್ವೆಲ್ನ ಪಿಕ್ ಮಾಡಲೇಬೇಕು. ಅದೇ ರೀತಿಯಾಗಿ ಸೊ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ವಿಲ್ ಜಾಕ್ಸನ್ನ ಪಿಕ್ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಸೊ ಯಂಗ್ ಏಜು, ಅದೇ ರೀತಿಯಾಗಿ ಫೈರ್ ಆಗಿ ಬ್ಯಾಟಿಂಗ್ ಆಡಿದ್ದಾರೆ ಮತ್ತು ಸೂಪರ್ಬ್ ಆಗಿ ಬಾಲಿಂಗ್ ಸಹ ಹಾಕ್ತಾರೆ. ಆದರೆ ಸಾಕಷ್ಟು ಡೌಟ್ಸ್ ಇದ್ದಾವೆ. ಗ್ಲೆನ್ ಮ್ಯಾಕ್ಸ್ವೆಲ್ನ ಪಿಕ್ ಮಾಡ್ತಾರಾ ಅಥವಾ ವಿಲ್ ಜಾಕ್ಸನ್ನ ಪಿಕ್ ಮಾಡ್ತಾರಾ ಅಥವಾ ಫಾಫ್ ಅವ್ರನ್ನ ಪಿಕ್ ಮಾಡ್ತಾರ ಗೊತ್ತಿಲ್ಲ. ಸೊ RCB ಫ್ಯಾನ್ಸು ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಯಾರನ್ನ ಪಿಕ್ ಮಾಡಬೇಕಂತೇಳಿ. ಸೊ ಇದು ಗುರು ವಿಡಿಯೋ. ಈ ಒಂದು ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ರತಿಯೊಬ್ಬರು ಲೈಕ್ ಮಾಡಿ. ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಗುರು. ಸಿಗೋಣ.